ಕೊನೆಗೂ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯನ್ನ ಭೇಟಿಯಾದ ಸುಮಲತಾ. ಜೆಪಿ ನಗರದ ನಿವಾಸದಲ್ಲಿ ಭೇಟಿಯಾಗಿ ಮಹತ್ವದ ಚರ್ಚೆ. ಮಂಡ್ಯಕ್ಕಾಗಿ ಬೆಂಬಲ ಕೊಡುವಂತೆ ಸಂಸದ ಸುಮಲತಾ ಬಳಿ ಎಚ್ಡಿಕೆ ಮನವಿ. ಸುಮಲತಾ ಕುಮಾರಸ್ವಾಮಿ ಭೇಟಿ ವಿಚಾರಕ್ಕೆ ಡಿಕೆಶಿ ವ್ಯಂಗ್ಯ. ಎಚ್ಡಿಕೆ ನಂಬಿಕೆ ದ್ರೋಹದ ಹೇಳಿಕೆಗೂ ಕೂಡ ತಿರುಗೇಟು. ಈ ಮಧ್ಯೆ ಸಂಸದೆ ಸುಮಲತಾಗೆ ಅತ್ಯಾಪ್ತ ಇಂಡುವಾಳು ಸಚ್ಚಿದಾನಂದ ಕೊಟ್ರು ಬಿಗ್ ಶಾಕ್. ಕೆಲವನ್ನ ಡೀಟೇಲ್ ಆಗಿ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮಂಡ್ಯ ಲೋಕಸಭಾ ಚುನಾವಣಾ ಕಣ ಮತ್ತಷ್ಟು ರಂಗೇರಿದೆ. ಏಪ್ರಿಲ್ 3ರಂದು ಮಂಡ್ಯದಲ್ಲಿ ನನ್ನ ತೀರ್ಮಾನವನ್ನು ಪ್ರಕಟಿಸುತ್ತೇನೆ ಅಂತೇಳಿ ನಿನ್ನೆಯಷ್ಟೇ ಸುಮಲತಾ ಬೆಂಬಲಿಗರಿಗೆ ಹೇಳಿದರು. ಈ ಬೆನ್ನಲ್ಲೇ ಇವತ್ತು ಮಂಡ್ಯ ಜೆಡಿಎಸ್ ಅಭ್ಯರ್ಥಿಯೂ ಆಗಿರುವ ಮಾಜಿ ಸಿಎಂ ಎಚ್ಡಿಕೆ ಅವರು ಸುಮಲತಾ ಅವರನ್ನ ಭೇಟಿಯಾದರು. ಖುದ್ದು ತಾವೇ ಹೂಗುಚ್ಛವನ್ನು ಕೊಟ್ಟು ಕುಮಾರಸ್ವಾಮಿ ಅವರನ್ನ ಸುಮಲತಾ ವೆಲ್ಕಮ್ ಮಾಡಿಕೊಂಡ್ರು. ಕೆಲ ಕಾಲ ಚರ್ಚೆ ನಡೆಸಿದ ಎಚ್ಡಿಕೆ ಮಂಡ್ಯದಲ್ಲಿ ತಮ್ಮನ್ನು ಬೆಂಬಲಿಸುವಂತೆ ಸುಮಲತಾ ಅವರಿಗೆ ಮನವಿ ಮಾಡಿದ್ರು. ಬೆಂಗಳೂರಿನ ಜೆಪಿ ನಗರದಲ್ಲಿ ಅಂಬರೀಶ್ ನಿವಾಸಕ್ಕೆ ಭೇಟಿ ಕೊಟ್ಟ ಎಚ್ಡಿಕೆಗೆ ಅಭಿಷೇಕ್ ಅಂಬರೀಶ್, ರಾಕ್ಲೈನ್ ವೆಂಕಟೇಶ್ ವೆಲ್ಕಮ್ ಮಾಡಿದ್ರು. ಕುಮಾರಸ್ವಾಮಿ ಜೊತೆಗೆ ಜೆಡಿಎಸ್ ನಾಯಕ ಟಿ.ಎ. ಶರವಣ ಉಪಸ್ಥಿತರಿದ್ದರು. ಎಚ್ಡಿಕೆ ಭೇಟಿ ಮನವಿ ಬೆನ್ನಲ್ಲೇ ಏಪ್ರಿಲ್ 3ರಂದು ಮಂಡ್ಯದಲ್ಲಿ ಸುಮಲತಾ ತಮ್ಮ ನಿರ್ಧಾರ ಏನು ಅನ್ನೋದನ್ನ ಪ್ರಕಟಿಸುತ್ತಾರೆ. ಎಲ್ಲರ ಚಿತ್ತ ಈಗ ಅತ್ತ ನೆಟ್ಟಿದೆ. ಅತ್ಯಂತ ಸೌಹಾರ್ದಯುತವಾಗಿ ಆಗಿರತಕ್ಕಂಥ ಭೇಟಿ. ನನಗೆ ಅಂಬರೀಷ್ ಅಣ್ಣವರ ಮನೆ ಹೊಸದಲ್ಲ. ನಾವು ಹಲವಾರು ವರ್ಷಗಳು ಜೊತೆಗೂಡಿ ಬದುಕಿರ್ತಕ್ಕಂಥವ್ರೆ. ನಾನು 4ನೇ ತಾರೀಕಿನಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ. ಆ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಅಕ್ಕ ಅವರ ಸಹಕಾರವನ್ನು ಕೇಳಲಿಕ್ಕೆ ಇವತ್ತು ಅವ್ರ ಮನೆಗೆ ಬಂದಿದ್ದೇನೆ. ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. 3ನೇ ತಾರೀಕು ಅವರ ಕಾರ್ಯಕರ್ತರುಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ರಾಜಕಾರಣದಲ್ಲಿ ತೀರ್ಮಾನಗಳನ್ನು ಮಾಡಬೇಕು, ತೀರ್ಮಾನ ಮಾಡ್ತಾರೆ. ಸುಮಲತಾ ಕುಮಾರಸ್ವಾಮಿ ಭೇಟಿ ವಿಚಾರಕ್ಕೆ ಡಿಕೆಶಿ ವ್ಯಂಗ್ಯವಾಡಿದ್ದಾರೆ. ಎಚ್ಡಿಕೆ ನಂಬಿಕೆ ದ್ರೋಹ ಹೇಳಿಕೆಗೆ ಡಿಸಿಎಂ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ದಿನಂಪ್ರತಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಕಿತ್ತಾಡ್ತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರನ್ನ ಒಂದು ಮಾಡೋದಕ್ಕೆ ರೋಡ್ ಶೋ ಮಾಡ್ತಾ ಇದ್ದಾರೆ. ಇವರಿಬ್ಬರ ಮೈತ್ರಿ ನೋಡಿ ನಾಚಿಕೆ ಆಗುತ್ತೆ ಅಂತ ಹೇಳಿದರು. ಅವತ್ತು ಲೋಕಸಭೆ ಚುನಾವಣೆ ವೇಳೆ ಕುಮಾರಸ್ವಾಮಿ ಸುಮಲತಾ ಮನೆಗೆ ಹೋಗಬೇಡ ಅಂತ ನನಗಂದಿದ್ರು. ಇವತ್ತು ಸುಮಲತಾ ಮನೆಗೆ ಅವರೇ ಹೋಗ್ತಾ ಇದ್ದಾರೆ. ಮೈತ್ರಿ ಸರ್ಕಾರ ತೆಗೆದವರ ಜೊತೆಗೆ ತಬ್ಬಾಡ್ತಾ ಇದ್ದಾರೆ. ನಾನು ಯಾವ ಅನ್ಯಾಯ ಮಾಡಿದ್ದೆ ಕುಮಾರಸ್ವಾಮಿ ಅವರೇ ಅಂತ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ನಾನು ವಿಷ ಹಾಕಿದ್ದೆ ಅಂತಾರೆ, ಬೆನ್ನಿಗೆ ಚೂರಿ ಹಾಕಿದ್ದೆ ಅಂತಾರೆ. ನಾನವತ್ತು ಸರ್ಕಾರ ಉಳಿಸೋದಕ್ಕೆ ಮಳೆಯಲ್ಲಿ ನಿಂತು ಹೋರಾಡಿದ್ದೆ. ಅಮೃತ ಕೊಟ್ಟವರಿಗೆ ವಿಷ ಹಾಕ್ತೀರಾ ಅಂತ ಪ್ರಶ್ನಿಸಿದರು. ಸುಮಲತಾ ವೈರಿ ಅಲ್ಲ ಅನ್ನೋದಾದರೆ ನಾನು ಯಾರು ಅಂತ ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದರು. ನಾನು ಯಾವ ವೈರಿ, ಯಾವ ವಿಷ ಹಾಕ್ಬಿಟ್ಟಿದ್ದೆ, ನಾನು ಯಾವ ಬೆಂಚೂರಿ ಹಾಕಿದ್ದೆ? ಅಮೃತ ಕೊಟ್ಟವನಿಗೆ ಬೆನ್ನು ಚೂರಿನ? 5 ವರ್ಷ 38 ಜನ ಗೆದ್ದವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಅನ್ಸಿದ್ ನನ್ನ ತಿರ್ಗಾ ವಾಪಸ್ಸು ಕಾಂಗ್ರೆಸ್ ಪಾರ್ಟಿ ವಿಷನಾದ್ರು. ಜನತಾದಳದ ಕಾರ್ಯಕರ್ತರು ಗೊತ್ತಿದೆ ನಾನು ಏನು ಮಾಡಿದ್ದೀನಿ. ಬಿಡಿ, ಅವ್ರೇನು ನೆನೆಸ್ಕೊಳ್ಳೋದು ನನಗೇನು ಅವಶ್ಯಕತೆ ಇಲ್ಲ. ಏಪ್ರಿಲ್ 3ರಂದು ಸಂಸದೆ ಸುಮಲತಾ ಮುಂದಿನ ರಾಜಕೀಯ ನಡೆ ಬಗ್ಗೆ ತಿಳಿಸುವುದಾಗಿ ತಿಳಿಸಿದ್ರು. ಈ ವೇಳೆ ಸಂಸದೆ ಸುಮಲತಾಗೆ ಅತ್ಯಾಪ್ತ ಇಂಡುವಾಳು ಸಚ್ಚಿದಾನಂದ ಶಾಕ್ ಕೊಟ್ಟಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆದಂತಹ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಇಂಡುವಾಳು ಸಚ್ಚಿದಾನಂದ ಭಾಗಿಯಾಗಿದ್ದಾರೆ. ಈ ಮೂಲಕ ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಕಳೆದ ಬಾರಿ ಸುಮಲತಾ ಬೆನ್ನಿಗೆ ನಿಂತಿದ್ದಂತಹ ಸಚ್ಚಿದಾನಂದ ಈ ಬಾರಿಯೂ ತಮ್ಮ ಪರವಾಗಿ ನಿಲ್ತಾರೆ ಅಂತ ನಿರೀಕ್ಷೆ ಇತ್ತು. ಆದ್ರೆ ಈ ಬಾರಿ ತೀರ್ಮಾನ ಪ್ರಕಟಿಸುವ ಮುನ್ನವೇ ಸುಮಲತಾ ಅವರಿಂದ ಸಚ್ಚಿದಾನಂದ ಅಂತರ ಕಾಯ್ಕೊಂಡಿದ್ದು, ನಿನ್ನೆ ನಡೆದಂತಹ ಸುಮಲತಾ ಬೆಂಬಲಿಗರ ಸಭೆಗೂ ಕೂಡ ಇಂಡುವಾಳು ಸಚ್ಚಿದಾನಂದ ಗೈರಾಗಿದ್ರು. ಈ ಮೂಲಕ ಸುಮಲತಾ ಪಕ್ಷೇತರ ಸ್ಪರ್ಧೆ ಮಾಡಿದ್ರೆ ತಮ್ಮ ಬೆಂಬಲ ಇಲ್ಲ ಎಂಬ ಸಂದೇಶವನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿನ ಈ ಸಾರಿ ಮುಗಿಸ್ತೀನಿ ಅಂತೀರಾ, ನಾನ್ ಬದುಕಿದ್ದೀನಿ ಅಂತ ಸಿಎಂ ವಿರುದ್ಧ ಮಾಜಿ ಪ್ರಧಾನಿ ದೇವೇಗೌಡರು ಗುಡುಕಿದ್ರು. ಹಾಸನದಲ್ಲಿ ನಡೆದಂತಹ ಜೆಡಿಎಸ್ ಪ್ರಚಾರ ಸಭೆಯಲ್ಲಿ ಮಾತನಾಡಿದಂತಹ ದೇವೇಗೌಡರು ಈ ಗರ್ವದ ಮಾತನ್ನ ಆಡಬೇಡಿ, ಜೆಡಿಎಸ್ ತೆಗಿತೀನಿ ಅಂತಾರೆ, ನಿನ್ನ ಮಗನನ್ನ ಗೆಲ್ಸೋದಿಕ್ಕಾಗ್ಲಿಲ್ಲ, ಈಗ ಅವನೇ ನಿಂತು ಗೆಲ್ತಾನ ಅಂತಾರೆ, ನಿಮ್ಮ ಅಧಿಕಾರದ ಅಹಮ್ಮನ್ನ ಇಳಿಸ್ತೀನಿ ಅಂತ ಕಿಡಿಕಾರಿದ್ರು. ಕುತ್ಕೊಂಡಿದ್ದೀನಿ ಆದ್ರೆ ಬುದ್ಧಿ ಕೆಲಸ ಮಾಡುತ್ತೆ, ಯಾರಿಗೂ ಜಗ್ಗಲ್ಲ, ಇವರು ಏನೇನ್ ಮಾಡಿದ್ದಾರೆ ಒಂದೊಂದನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಕಾಂಗ್ರೆಸ್ ಅನ್ನ ಹೀನಮಾನವಾಗಿ ಬೈದಂತಹ ದಿನಗಳನ್ನ ಮರ್ತಿದ್ದೀರಾ ನೀವು? ಯಾವ್ಯಾವ ಶಬ್ದ ಬಳಕೆ ಮಾಡಿ ಮಾತನಾಡಿದ್ದೀರಾ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ರು. ಈ ಸಾರಿ ಮುಗಿಸ್ತೀವಿ, ಈ ಗರ್ವದ ಮಾತನಾಡಬೇಡಿ, ಜೆಡಿಎಸ್ ಅಧಿಕಾರದ ಅಹಂ ಇದೆಯಲ್ಲ, ಆ ಅಹಮ್ಮನ್ನ ಇಳಿಸ್ಲಿಕ್ಕೆ ಕೂತ್ಕೊಂಡಿದ್ದೀನಿ ಅಷ್ಟೇ. ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ.
ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆ ಬ್ರದರ್ಸ್ರನ್ನ ಕಟ್ಟಿಹಾಕಲು ಮೈತ್ರಿ ನಾಯಕರು ಪಣ ತೊಟ್ಟರೆ, ಇತ್ತ ಸಿಪಿ ಯೋಗೇಶ್ವರ್ ಪುತ್ರಿ ಕಾಂಗ್ರೆಸ್ ಸೇರ್ಪಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಾತ್ಕಾಲಿಕ ತಡೆ ನೀಡಿದ್ದಾರೆ. ಯೋಗೇಶ್ವರ್ ಪುತ್ರಿ ನಿಶಾ ನನ್ನನ್ನು ಭೇಟಿ ಮಾಡಿದ್ರು. ಸ್ವಲ್ಪ ದಿನ ಕಾಯುವಂತೆ ಹೇಳಿದ್ದೇನೆ. ಅಪ್ಪ ಮಗಳನ್ನ ದೂರ ಮಾಡಿದ ಅಪಕೀರ್ತಿ ನನಗೆ ಬೇಡ. ಅಪ್ಪ ಮಗಳು ಮುಂದೆ ಸರಿ ಹೋಗಬಹುದು. ನಿಶಾ ಬಹಳ ಧೈರ್ಯವಂತ ಹೆಣ್ಮಗಳು. ಆ ಹೆಣ್ಮಗಳು ಬಹಳ ಗಟ್ಟಿಯಾಗಿ ನಿಂತಿದ್ದಾರೆ. ಇನ್ನೂ ನಿಶಾ ಮದುವೆ ಆಗಬೇಕು, ತಂದೆ ಧಾರೆ ಏರಿಬೇಕು. ಕಾಂಗ್ರೆಸ್ ಸೇರ್ಪಡೆಯಾಗೋದಕ್ಕೆ ತುದಿಗಾಲಲ್ಲಿ ನಿಂತಿರುವ ನಿಶಾ ಯೋಗೇಶ್ವರ್ಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಇನ್ನು ಡಿಕೆಶಿ, ನಾಳೆ ಜನ ನನ್ನನ್ನು ಪ್ರಶ್ನೆ ಮಾಡ್ತಾರೆ, ಅದಕ್ಕಾಗಿ ನಾನು ಸುಮ್ಮನೆ ಇದ್ದೇನೆ ಅಂತ ಹೇಳಿದ್ರು. ಆಕೆ ಹೆಣ್ಮಗಳು ಪಾಪ ನನ್ನ ಹತ್ರ ಬಂದಿದ್ರು. ನನಗೇನಂತಂದರೆ, ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನ ಬೇರೆ ಮಾಡೋದು. ನಾನು ರಾಜಕಾರಣದಲ್ಲಿ ಓಕೆ ಫೈನ್, ರಾಜಕಾರಣದಲ್ಲಿ ಆಕೆಗೆ ಸ್ವತಂತ್ರ ಹಕ್ಕಿದೆ. ಯಾವ ಪಾರ್ಟಿಗೆ ಬೇಕಾದ್ರೂ ಸೇರ್ಬೋದು, ಏನು ಮಾಡ್ಬೋದು. ಶಿ ಈಸ್ ಎನ್ ಯಂಗ್ ವುಮನ್, ಮೆಚ್ಯೂರ್ಡ್ ವುಮನ್, ಇಂಟೆಲಿಜೆಂಟ್ ವುಮನ್ ಎಲ್ಲ ಇದೆ. ನನಗೇನಪ್ಪ, ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನೇ ಬೇರೆ ಮಾಡಿಬಿಟ್ಟು ಅಂತ ಒಂದು ಕೆಟ್ಟ ಹೆಸರು ತೊಗೊಳಕ್ಕೆ ನನಗಿಷ್ಟ ಇಲ್ಲ. ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಪುತ್ರಿ ನಿಶಾ ಯೋಗೇಶ್ವರ್ ಕಾಂಗ್ರೆಸ್ ಸೇರುವ ಬಗ್ಗೆ ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯಿಸಿರುವಂತಹ ನಿಶಾ ಯೋಗೇಶ್ವರ್, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸೇರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ರಾಜಕೀಯಕ್ಕೆ ಬರಬೇಕು ಅನ್ನೋದು ನನ್ನ ವೈಯಕ್ತಿಕ ಆಯ್ಕೆ. ನಾನು ಪ್ರಬುದ್ಧಳು, ನನಗೆ ನನ್ನದೇ ಆದಂತಹ ಕನಸುಗಳಿವೆ. ಹಾಗಾಗಿ ರಾಜಕೀಯಕ್ಕೆ ಬರಬೇಕು, ಸಮಾಜದಲ್ಲಿ ಕೆಲ ಬದಲಾವಣೆಗಳನ್ನ ತರುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸೇರುವ ಚಿಂತನೆಯಲ್ಲಿ ಇದ್ದೀನಿ ಅಂತ ತಿಳಿಸಿದ್ರು. ಈ ಬಗ್ಗೆ ಕಾಂಗ್ರೆಸ್ ನಾಯಕರ ಜೊತೆ ಚರ್ಚೆ ನಡೆಸಿದ್ದೀನಿ, ಅದಕ್ಕೆ ಟೈಮ್ ಬೇಕು ಅಂತ ಅವ್ರು ತಿಳಿಸಿದ್ರು. ಇನ್ನು ಮನೆಯವರ ಸಮ್ಮತಿಯಿಂದಾನೇ ನಾನು ವೈಯಕ್ತಿಕ ನಿರ್ಧಾರವನ್ನ ತೆಗೆದುಕೊಂಡಿದ್ದೀನಿ. ಸದ್ಯ ಲೋಕಸಭಾ ಚುನಾವಣೆಯಲ್ಲಿ ನಾನು ಯಾವುದೇ ಪಕ್ಷದ ಪರ ಪ್ರಚಾರ ಮಾಡಲ್ಲ. ಮುಂದೆ ಕಾಂಗ್ರೆಸ್ ಸೇರ್ಪಡೆ ಆದ ಬಳಿಕ ಪಕ್ಷ ಕೊಡುವಂತಹ ಜವಾಬ್ದಾರಿಯನ್ನ ಸ್ವೀಕರಿಸ್ತೀನಿ. ಮುಂದಿನ ಚುನಾವಣೆಗಳಲ್ಲಿ ಸ್ಪರ್ಧೆ ಬಗ್ಗೆ ಯಾವುದೇ ಚಿಂತನೆ ಮಾಡಿಲ್ಲ. ಸಮಯ ಬಂದಾಗ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಪಬ್ಲಿಕ್ ಟಿವಿಗೆ ನಿಶಾ ಯೋಗೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ತುಂಬ ಪಾರ್ಟಿಗಳಿಲ್ಲ. ನನಗೆ ಈ ಪಾರ್ಟಿ ಸರಿ ಅಂತ ಅನಿಸ್ತು. ನನಗೆ ಇಲ್ಲಿ ಇವ್ರು ಮಾಡ್ತಿರೋ ರೀತಿಯಲ್ಲಿ ನನಗೆ ಒಂದು ಅವಕಾಶ ಕೊಟ್ಟರೆ ನಾನು ಅಲ್ಲಿಂದ ಬೆಳಿಬೋದು ಅಂತ ಅನಿಸ್ತು. ಜನರ ಮುಂದೆ ನಿಂತು ಕೆಲಸ ಮಾಡ್ಬೋದು ಅಂತ ಅನಿಸ್ತು. ಫ್ಯಾಮಿಲಿ ಅಂತ ಅಂದಮೇಲೆ ಎಲ್ಲ ಒಂದು ವಿಷಯಗಳು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿಬಿಟ್ಟೆ ಒಂದು ಅವ್ರ ಸನ್ಮತಿಯಿಂದ ನಾನು ಇದ್ರ ಮುಂದೆ ಬಂದಿರೋದು. ರಾಜ್ಯದಲ್ಲಿ ಲೋಕಸಮರಕ್ಕೆ ರಣಕಹಳೆ ಊದೋದಕ್ಕೆ ಸ್ವತಃ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರೇ ಬರ್ತಿದ್ದಾರೆ. ಏಪ್ರಿಲ್ 2ನೇ ತಾರೀಕಿನಿಂದ ಭರ್ಜರಿ ಎಲೆಕ್ಷನ್ ಕ್ಯಾಂಪೇನ್ ಆರಂಭ ಮಾಡಲಿರುವ ಅಮಿತ್ ಶಾ ಜಿದ್ದಾಜಿದ್ದಿನ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದಲೇ ಪ್ರಚಾರವನ್ನು ನಡೆಸಲಿದ್ದಾರೆ. ಅಂದು ಸಂಜೆ 6 ಗಂಟೆಗೆ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಭರ್ಜರಿ ರೋಡ್ ಶೋ ನಡೆಸಲಿದ್ದಾರೆ. ಈ ಬಾರಿ ಶತಾಯಗತಾಯ ಡಿಕೆ ಸುರೇಶ್ ಸೋಲಿಸೋಕೆ ದೋಸ್ತಿಗಳು ಪಣ ತೊಟ್ಟಿದ್ದು, ತೆರೆದ ವಾಹನದ ಮೂಲಕ ಮತಬೇಟೆ ನಡೆಯಲಿರುವ ಅಮಿತ್ ಶಾಗೆ ಮಾಜಿ ಸಿಎಂ ಎಚ್ಡಿಕೆ ಸಾಥ್ ಕೊಡಲಿದ್ದಾರೆ. ಡಿಕೆ ಸುರೇಶ್ ದೇಶ ವಿಭಜನೆ ಹೇಳಿಕೆ, ಡಿಕೆ ಬ್ರದರ್ಸ್ ಹೇಳಿಕೆ ಹಾಗೂ ಕ್ಷೇತ್ರದಲ್ಲಿ ಗೂಂಡಾಗಿರಿ ಆರೋಪ, ಕುಕ್ಕರ್ ಸೀರೆ ಹಂಚುವ ಮೂಲಕ ಮತದಾರರಿಗೆ ಆಮಿಷ ಆರೋಪಗಳನ್ನೇ ಅಮಿತ್ ಶಾ ಅಸ್ತ್ರವಾಗಿಸಿಕೊಂಡು ಡಿಕೆ ಬ್ರದರ್ಸ್ ಭದ್ರಕೋಟೆಯನ್ನ ಛಿದ್ರ ಮಾಡೋಕೆ ರಣತಂತ್ರವನ್ನ ಹೂಡಿದ್ದಾರಂತೆ. ಈ ಮಧ್ಯೆ ರಾಜ್ಯ ಭೇಟಿ ವೇಳೆ ಬಿಜೆಪಿ ರೆಬೆಲ್ಗಳಿಗೂ ಅಮಿತ್ ಶಾ ಬಿಸಿ ಮುಟ್ಟಿಸಲಿದ್ದಾರೆ. ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಗಳ ಪ್ರಮುಖರು ರೆಬೆಲ್ಗಳ ಜೊತೆಗೆ ಮಹತ್ವದ ಸಭೆ ನಡೆಸಿ ಅಭ್ಯರ್ಥಿಗಳ ಪರ ಕೆಲಸ ಮಾಡುವಂತೆ ಭಿನ್ನರಿಗೆ ಖಡಕ್ ಸೂಚನೆ ಕೊಡಲಿದ್ದಾರೆ. ಏಪ್ರಿಲ್ 2ರಂದು ಚನ್ನಪಟ್ಟಣದಲ್ಲಿ ಬಿಜೆಪಿ ಚಾಣಕ್ಯ ಅಮಿತ್ ಶಾ ರೋಡ್ ಶೋ ಅನ್ನ ನಡೆಸಲಿದ್ದಾರೆ. ಅಮಿತ್ ಶಾ ರೋಡ್ ಶೋ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಯಾಕೆ ಚನ್ನಪಟ್ಟಣ ಆಯ್ಕೆ ಮಾಡಿಕೊಂಡಿದ್ದಾರೆ? ಬೆಳಿಗ್ಗೆ ಸಂಜೆ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಕಿತ್ತಾಡ್ತಿದ್ದಾರೆ. ಕಾರ್ಯಕರ್ತರು ಒಂದಾಗಿ ಸಭೆ ಯಾಕೆ ಮಾಡಲಿಲ್ಲ? ಇವರಿಬ್ಬರ ಮೈತ್ರಿ ನೋಡಿ ನಾಚಿಕೆ ಆಗ್ತಾ ಇದೆ. ಅದಕ್ಕೆ ಅಮಿತ್ ಶಾ ಚನ್ನಪಟ್ಟಣ ಆಯ್ಕೆ ಬೇರೆ ಮಾಡಿಕೊಂಡಿದ್ದಾರೆ. ಚನ್ನಪಟ್ಟಣದವರಿಗೆ ಡಿಕೆ ಬ್ರದರ್ಸ್ ಬಗ್ಗೆ ಗೊತ್ತಿದೆ. ಅಮಿತ್ ಶಾ ಬಂದಾಗ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ ಅಂದ್ರು. ಆ ಮೂಲಕ ಅಮಿತ್ ಶಾ ರೋಡ್ ಶೋಗೆ ಡಿಕೆ ವ್ಯಂಗ್ಯವಾಡಿದ್ದಾರೆ. ಅಮಿತ್ ಶಾ ಓರ್ವ ಗೂಂಡಾ ರೌಡಿ ಅಂತ ಹೇಳಿದ ಯತೀಂದ್ರ ಸಿದ್ದರಾಮಯ್ಯ ತಮ್ಮ ಹೇಳಿಕೆಯನ್ನು ಮತ್ತೊಮ್ಮೆ ಸಮರ್ಥಿಸಿಕೊಂಡಿದ್ದಾರೆ. ಕೊಡಗಿನ ವಿರಾಜಪೇಟೆಯಲ್ಲಿ ಹೇಳಿಕೆ ಕೊಟ್ಟ ಯತೀಂದ್ರ, ಹೌದು, ನಾನು ಅಮಿತ್ ಶಾಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ ಅಂತ ಹೇಳಿದೆ. ಅದು ನಾನಾಗಿ ಹೇಳಿಲ್ಲ ಅಥವಾ ಹುಟ್ಟಿಸ್ಕೊಂಡು ಹೇಳಿದೂ ಅಲ್ಲ. ಹಿಂದೆ 2010ರಲ್ಲಿ ಎನ್ಕೌಂಟರ್ ಕೇಸ್ನಲ್ಲಿ ಗುಜರಾತ್ ಹೈಕೋರ್ಟ್ನಲ್ಲಿ ಸಿಬಿಐ ಅವರು ಹೇಳಿದ ಹೇಳಿಕೆ ಅದು. ಅದನ್ನೇ ನಾನು ಪುನರುಚ್ಚಾರ ಮಾಡಿದ್ದೇನೆ ಅಂದ್ರು. ನಾನು ಹೇಳಿದಂತೆ ಹೇಳಿಕೆ ತಪ್ಪು ಇದೆ ಅಂದ್ರೆ ಬಿಜೆಪಿ ಅವರಿಗೆ ಕೋಪ ಬಂದ್ರೆ ಅವರು ಸಿಬಿಐ ಮೇಲೆ ಕೋಪ ಮಾಡ್ಕೊಳ್ಳಿ ಅಂದ್ರು ಯತೀಂದ್ರ. ಇನ್ನು ಈಗಾಗಲೇ ಚುನಾವಣಾ ಆಯೋಗದಿಂದ ನೋಟಿಸ್ ಅನ್ನು ಕೂಡ ಅವರಿಗೆ ಕೊಡಲಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಕೊಡಬೇಕು, ಅದು ನಾನು ಕೊಡ್ತೀನಿ ಅಂತ ಹೇಳಿದ್ರು. ಈಗ ಅಮಿತ್ ಶಾ ಅವ್ರಿಗೆ ನಾನು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ ಅಂತ ಹೇಳಿದ್ದೆ, ಬಟ್ ಅದು ನಾನೇ ಹೇಳಿದಂತಲ್ಲ, ಹುಟ್ಟಿಸ್ಕೊಂಡು ಹೇಳಿದಂತದ್ದಲ್ಲ. ಸೋಹರಾಬುದ್ದೀನ್ ಫೇಕ್ ಎನ್ಕೌಂಟರ್ ಕೇಸ್ ನಲ್ಲಿ ಗುಜರಾತ್ ಕೋರ್ಟ್ ನಲ್ಲಿ ಸಿಬಿಐ ಅವ್ರು ಹೇಳಿದಂತ ಕೊಟ್ಟಂತ ಕೋರ್ಟ್ಗೆ ಹೇಳಿದಂತ ಹೇಳಿಕೆ ಅದು. ಅದನ್ನೇ ನಾನು ಪುನರುಚ್ಚಾರ ಮಾಡಿದ್ದೀನಿ ಅಷ್ಟೇ. ಅಳಿಯನಿಗೆ ಕೋಲಾರ ಟಿಕೆಟ್ ಕೈತಪ್ಪಿದ್ದಕ್ಕೆ ಪರೋಕ್ಷವಾಗಿ ಸಚಿವ ಕೆಎಚ್ ಮುನಿಯಪ್ಪ ಅಸಮಾಧಾನಗೊಂಡಿದ್ದಾರೆ. ಹೈಕಮಾಂಡ್ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಕೊಡೋದಕ್ಕೆ ತೀರ್ಮಾನ ಮಾಡಿದ್ರು. ನಮ್ಮಲ್ಲೇ ಭಿನ್ನಾಭಿಪ್ರಾಯ ಇದ್ದಿದ್ದರಿಂದ ಅದನ್ನು ಸರಿಪಡಿಸೋದಕ್ಕೆ ಸಿಎಂ ಹಾಗೂ ಡಿಸಿಎಂಗೆ ಬಿಟ್ಟಿದ್ರು. ಭಿನ್ನಾಭಿಪ್ರಾಯ ಸರಿಪಡಿಸೋದಕ್ಕೆ ಆಗಲಿಲ್ಲ. ಬೇರೆ ಕಡೆ ಸಮಸ್ಯೆ ಸರಿಯಾದರೂ ಇಲ್ಲಿ ಸರಿಪಡಿಸೋದಕ್ಕೆ ಆಗಲಿಲ್ಲ. ಒಂದು ಸಮನ್ವಯ ಸಮಿತಿ ಮಾಡಿ ಕಾಂಪ್ರಮೈಸ್ ಫಾರ್ಮುಲಾ ಮಾಡಿ ಟಿಕೆಟ್ ಅನ್ನು ಕೊಡಬಹುದಾಗಿತ್ತು. ಅಳಿಯನಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಬೇಸರ ಇಲ್ಲ. ಒಂದು ರಾಜಿ ಸೂತ್ರವನ್ನು ಮಾಡಬೇಕಾಗಿತ್ತು. ಗೌತಮ್ ಒಳ್ಳೆ ಹುಡುಗ ಇದ್ದಾನೆ, ಒಳ್ಳೆ ಚಾರಿತ್ರ್ಯ ಇದೆ, ಅವನನ್ನು ಗೆಲ್ಲಿಸೋದು
ಗೆಲ್ಲೋದಕ್ಕೆ ಕೆಲಸ ಮಾಡೋಣ ಅಂತ ಹೇಳಿದ್ರು. ನಾನು 6 ತಿಂಗಳ ಹಿಂದೆನೇ ಹೇಳಿದ್ದೆ ಒಂದು ಸಮನ್ವಯ ಸಮಿತಿ ಮಾಡಿ ಅಂತ. ಸಮನ್ವಯ ಸಮಿತಿ ಮಾಡಿದ್ರೆ ಈ ಸಮಸ್ಯೆ ಎಲ್ಲ ಬಗೆಹರಿಸಬಹುದಾಗಿತ್ತು ಅಂದ್ರು. ಕೋಲಾರ ಅಸಮಾಧಾನದ ಬಗ್ಗೆ ಪ್ರತಿಕ್ರಿಯಿಸಿ ಡಿಕೆಶಿ ಬಂಡಾಯ ಒಂದೇ ದಿನಕ್ಕೆ ಎಲ್ಲವೂ ಠುಸ್ಸಾಗಿದೆ, ಎಲ್ಲರೂ ವಿಜಯ ಪತಾಕೆ ಹಿಡಿದು ಹೊರಟಿದ್ದಾರೆ ಅಂತ ಹೇಳಿದ್ರು. ನಾನು ಹೇಳಿ ನೋಡಿದೆ, ಅವಕಾಶ ಮಾಡಿಕೊಡಿ, ಗೆಲ್ಲಿಸ್ಕೊಡ್ತೀನಿ ಅಂತ. ಆದರೂ ಕೂಡ ಆಗ್ತಾ ಇಲ್ಲ ಅವ್ರ ಕೈಲಿ. ಅವ್ರಿಗೆ ಹೇಳಿದೆ, ಪಕ್ಷ ಯಾವುದೇ ಒಂದು ಅಭ್ಯರ್ಥಿಯನ್ನು ಕೊಡಲಿ, ಅವ್ರಿಗೆ ಕೆಲಸ ಮಾಡಿ ಕಾಂಗ್ರೆಸ್ ಗೆಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಎಲ್ಲಿ ಎಲ್ಲ ಒಂದೇ ದಿನಕ್ಕೆಲ್ಲ ಎಲ್ಲ ವಿಜಯದ ಪತಾಕಿಗೆ ಹೊರಟಿದ್ದಾರೆ. ವಿಜಯ ಮಾಡ್ಕೊಂಡು ಬಂದೇ ಬರ್ತೀವಿ ಅಂತ ನಮ್ಮ KH ಮುನಿಯಪ್ಪನವ್ರದ್ದು ಸಂಕಲ್ಪ, ರಮೇಶ್ ಕುಮಾರ್ದು ಸಂಕಲ್ಪ, ಬೇರೆ MLAಗಳದೆಲ್ಲ ಸಂಕಲ್ಪ. ನೋಡಿ ಗೆಲ್ಸ್ಕೊಂಡು ಬರ್ತಾರೆ. ಕೋಲಾರದಲ್ಲಿ ರಮೇಶ್ ಕುಮಾರ್ ಮತ್ತು KH ಮುನಿಯಪ್ಪ ಬಣ ಬಡಿದಾಟದಿಂದ ಲೋಕ ಟಿಕೆಟ್ ಗೌತಮ್ ಕುಮಾರ್ ಪಾಲಾಗಿತ್ತು. ಇದರಿಂದ ಸಹಜವಾಗಿ KH ಮುನಿಯಪ್ಪ ಮುನಿಸ್ಕೊಂಡಿದ್ರು. ಇಲ್ಲಿ ತನಕ ಕೋಲಾರ ಕ್ಷೇತ್ರದತ್ತ ಬಾರದಂತಹ ಅಭ್ಯರ್ಥಿ ಗೌತಮ್ ಕುಮಾರ್ ಭಿನ್ನಮತ ಶಮನಕ್ಕೆ ಓಡಾಡ್ತಿದ್ದಾರೆ. ಇವತ್ತು ಕೋಲಾರಕ್ಕೆ ಭೇಟಿ ನೀಡಿ ರಮೇಶ್ ಕುಮಾರ್ ಮತ್ತು KH ಮುನಿಯಪ್ಪ ಗುಂಪಿನ ಮುಖಂಡರೊಂದಿಗೆ ಸಭೆ ನಡೆಸಿದ್ರು. ಇನ್ನು ಚುನಾವಣೆ ವೇಳೆ ತಮಗೆ ಬೆಂಬಲ ನೀಡುವಂತೆ ಗೌತಮ್ ಕುಮಾರ್ ಮನವಿ ಮಾಡಿದ್ರು. ಬೆಂಗಳೂರಿನಲ್ಲೂ ಕೂಡ 2 ಗುಂಪಿನವರೊಂದಿಗೆ ಸಭೆ ಮಾಡಿ ಶಾಂತಿ ಸೂತ್ರಕ್ಕೆ ಯತ್ನಿಸಿದ್ರು. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕೋಲಾರದ ಜೆಡಿಎಸ್ ಹಾಗೂ ಬಿಜೆಪಿ ಸಮನ್ವಯ ಸಮಿತಿ ಸಭೆಯಲ್ಲಿ ಮಾಜಿ ಶಾಸಕ ಸಂಪಂಗಿ ಮುನಿಸಿಕೊಂಡಿದ್ರು. ಭಾಷಣ ಮಾಡುವ ವಿಚಾರ ಸಂಬಂಧ ಅಸಮಾಧಾನಗೊಂಡಂತಹ ಸಂಪಂಗಿ ಆಕ್ರೋಶಗೊಂಡು ವೇದಿಕೆಯಿಂದ ಕೆಳಗೆ ಇಳಿದು ಸಭಿಕರೊಂದಿಗೆ ಕೂತ್ಕೊಂಡಿದ್ರು. ನಂತರ ಮತ್ತೆ ಸಂಪಂಗಿಯನ್ನ ಮನವೊಲಿಸಿ ಭಾಷಣಕ್ಕೆ ಮುಖಂಡರು ಕರೆದೊಯ್ದ್ರು. ಇನ್ನು ಚಿತ್ರದುರ್ಗದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಸಮನ್ವಯ ಸಭೆ ಬಳಿಕ ಗುಂಪು ಘರ್ಷಣೆ ನಡೆಯುತ್ತಿದೆ. ಪಾವಗಡ ಬಿಜೆಪಿ ಕಾರ್ಯಕರ್ತ ಚೈತನ್ಯ ಮೇಲೆ ಪಾವಗಡ ಬಿಜೆಪಿ ಯುವ ಮೋರ್ಚಾ ಮಾಜಿ ಅಧ್ಯಕ್ಷ ಮಧು ಹಲ್ಲೆ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಪೋಸ್ಟ್ ಹಿನ್ನೆಲೆಯಲ್ಲಿ ಸಭೆ ಬಳಿಕ ಮುಖಾಮುಖಿಯಾದಾಗ ಘರ್ಷಣೆ ನಡೆದಿದೆ. ಇನ್ನು ಸಭೆಯಿಂದ ಗೋವಿಂದ ಕಾರಜೋಳ ತೆರಳಿದ ಬೆನ್ನಲ್ಲೇ ಗಲಾಟೆ ನಡೆದಿದ್ದು ಪೊಲೀಸರು ಮಧ್ಯಪ್ರವೇಶಿಸಿ ಗಲಾಟೆಯನ್ನ ಶಾಂತಗೊಳಿಸಿದ್ರು.